ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿಧೀಸ್ ಫ್ಯಾಮಿಲಿ ಕನ್ನಡ ಬ್ಲಾಗ್ಸ್. ಭಾಳ ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋ ಶೇರ್ ಮಾಡಕತ್ತೀನಿ. ಅದು ಒಂದು ದೇವಸ್ಥಾನದ ವಿಡಿಯೋ ಐತಿ. ಇದು ಕೊಲ್ಲಾಪುರದಿಂದ ಸಮೀಪ ಆಗುವಂಥ ಹಾತ್ಕಲ್ಲಂಗಡಿಯಲ್ಲಿ ಬರುವ ರಾಮಲಿಂಗ ಎಂಬ ಶಿವನ ದೇವಸ್ಥಾನ ಐತೆ ಅಲ್ಲಿ. ಬರ್ರಿ ಇವತ್ತೆಲ್ಲ ನಿಮಗೆಲ್ರಿಗೂ ಆ ದೇವಸ್ಥಾನ ತೋರ್ಸಕ್ಕೆ ಕರ್ಕೊಂಡು ಹೊಂಟೀವಿ. ವೆದರ್ ಅಂತೂ ನೋಡ್ಬೋದು, ಮಸ್ತ್ ಇತ್ತು. ಆ ಕಡೆ ಮಳೆನೂ ಅಲ್ಲ, ಈ ಕಡೆ ಬಿಸಿಲೂ ಅಲ್ಲ. ಮತ್ತು ಇದೇನಾದ್ಲ ದೇವಸ್ಥಾನ ನೋಡೋಕೆ ನಾವೆಲ್ಲರೂ ಹೆಣ್ಮಕ್ಳು ಕಲಿತು ಹೋಗಿದ್ವಿ. ಟ್ರಿಪ್, ಒನ್ ಡೇ ಟ್ರಿಪ್ ಥರ. ಮತ್ತು ಇದು ಏನೈತಲ್ಲ, ಭಾಳ ಹಿಂಗೆ ಪುರಾತನ ದೇವಸ್ಥಾನ ಐತಿ. 101 ಲಿಂಗದೊಳಗೆ ಈ ದೇವಸ್ಥಾನದೊಳಗೆ ಇರೋದು ಒಂದು ಲಿಂಗ ಐತಿ. ಶ್ರೀ ಪ್ರಭು ರಾಮಚಂದ್ರರು ಅವರು ವನವಾಸದೊಳಗಿದ್ದಾಗ ಇಲ್ಲಿ ವಾಸ್ತವ್ಯ ಇದ್ರಂತ ಇಲ್ಲಿ ನಂಬಲಾಗೈತಿ. ಅವರು ವನವಾಸ ಟೈಮ್ನೊಳಗೆ ಪೂಜೆ ಶಿವನ ಆರಾಧನೆ ಮಾಡುವ ಸಮಯದಲ್ಲಿ ಅವರಿಗೆ ನೀರೇನು ಸಿಗೋದಿಲ್ಲತ್ತ ಅಭಿಷೇಕ ಮಾಡೋಕೆ. ಆ ಸಮಯದೊಳಗೆ ಅವರು ಬಾಣದಿಂದ ಹೊಡೆದು ಅಲ್ಲಿ ನೀರಿದು ಮಾಡ್ರ. ಅದು ಜಾಗ ಐತಿ, ನಿಮಗೆ ತೋರಿಸ್ತೀನಿ ಬರ್ರಿ. ಈಗ ದೇವಸ್ಥಾನದ ಪ್ರವೇಶ ದ್ವಾರಕ್ಕೆ ಬಂದ್ವಿ. ಒಳಗೆ ಹೆಂಗೆ ದೇವಸ್ಥಾನ ನೋಡ್ಕೊಂಡು ಬರೋಣಂತ. ದೇವಸ್ಥಾನದ ಮುಂದ್ಗಡೆ ಇದೊಂದು ನೀರಿನ ಕುಂಡ ಐತಿ. ಮತ್ತು ಈ ನೀರಿನ ಕುಂಡ ಸುತ್ತ 7 ಋಷಿ ಮುನಿಗಳ ದೇವಸ್ಥಾನ ಐತಿ. ಸಣ್ಣ ಸಣ್ಣ ದೇವಸ್ಥಾನ ಅದಾವು. ಅದ್ರೊಳಗೆ 7 ಋಷಿ ಮುನಿಗಳು ಕಶ್ಯಪ, ಅದ್ರಕ, ಭಾರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಶಿಷ್ಠ. ಈ 7 ಋಷಿ ಮುನಿಗಳು ಶ್ರೀ ಪ್ರಭು ರಾಮಚಂದ್ರರು ಇಲ್ಲಿ ವಾಸ್ತವ್ಯ ಇದ್ದಾಗ ಅವರು ಇಲ್ಲೇ ವಾಸ್ತವ್ಯ ಇದ್ರಂತೆ ಹೇಳಲಾಗ್ತದ. ಅದ್ರ 7 ಋಷಿ ಮುನಿಗಳದು ಫಸ್ಟ್ ದರ್ಶನ ತೊಗೊಂಡು ಬರೋನು ಬರ್ರಿ. ಅದಾದಿಂದ ಮೇನ್ ದೇವಸ್ಥಾನಕ್ಕೆ ಎಂಟರ್ ಐತಿ, ಅಲ್ಲಿ ಹೋಗೋಣ.
ಈಗ ಮೇನ್ ದೇವಸ್ಥಾನಕ್ಕೆ ಎಂಟೂರಾಗನ್ ಬರ್ರಿ. ಅಲ್ಲಿ ಕ್ಯಾಮ್ರಾ ಅಲೌಡ್ ಇದ್ದಿದ್ದಿಲ್ಲ. ನಂಗೆ ಎಷ್ಟು ಆಗ್ತದ ಅಷ್ಟನ್ನ ವಿಡಿಯೋ ಮಾಡಕ್ಕೆ ಟ್ರೈ ಮಾಡೀನಿ. ಇಲ್ಲೇ ಹೋಗೋಣ ಎಂಟ್ರನ್ಸ್ಗೆ. ಇಲ್ಲಿ ಒಂದು ದೇವಿದು ಮೂರ್ತಿ ಐತಿ. ಅದು ಒಂಥರ ಗುಹೆ ಥರ ಐತಿ. ಅದು ಒಳಗೆ ಅದ್ರೊಳಗೆ ಲಿಂಗದಿದು ಐತಿ. ಅಲ್ಲಿ ಹಿಂಗೆ ಇಲ್ಲೊಂದು ಗಣೇಶನ ವಿಗ್ರಹನೂ ಐತಿ. ಒಳಗೆಲ್ಲ ಪೂರ್ ಹಿಂಗೆ ನೀರು ಬಸಿತಿರ್ತಾವಲ್ಲಿ. ಹಿಂಗೆ ಮೈ ಮೇಲೆಲ್ಲ ನೀರು ಬೀಳ್ತಿರ್ತಾವೆ. ವರ್ಷದ 12 ತಿಂಗಳು ಇಲ್ಲಿ ನೀರು ಜರಿ ಇದು ಇರ್ತೈತಿ. ಮತ್ತು ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲದೆ ಇರೋ ಕಾರಣ ಪೂರ್ತಿ ಅದು ಲಿಂಗದ ಇದು ಮಾಡೋಕ್ಕಾಗಿಲ್ಲ. ಅಷ್ಟೇ ಸ್ವಲ್ಪ ಬಂದೈತಿ, ನೀವು ನೋಡ್ಬೋದು. ಇದು ಹೊರಗಡೆ ಇಲ್ಲಿ ಬಸವಣ್ಣನ ಬಾಯಿ ಒಳಗೆ ನೀರು ಬರ್ತಾವು. ಮತ್ತು ದೇವಸ್ಥಾನ ಸುತ್ತಮುತ್ತ ಹೆಂಗದ ನೋಡ್ಕೊಂಬರೋಣ ಬರ್ರಿ. ಈಗ ಇಲ್ಲೇ ನೋಡಕತ್ತೀರಲ್ಲ ನೀವು, ಪ್ರಭು ಶ್ರೀರಾಮಚಂದ್ರರು ಅವ್ರಿಗೆ ನೀರು ಬೇಕಾದಾಗ ಅವ್ರು ಇಲ್ಲೇ ಬಾಣ ಹೊಡಿತಾರೋ. ಅಲ್ಲಿ ನೀರು ಉದ್ಭವ ಆಗಿ ನೀರು ಬರ್ತಿರ್ತಾವೆ. ಅದೇ ಇದು ಪಾಯಿಂಟ್ ಐತಿ. ಇಲ್ಲೇ ಮುಂದದು ಕೊಂಡದೊಳಗೆ ಸಟ್ವಸಿ ಇದ್ರದಿಂದ ಮುಂದೆ ನೀರು ಹೋಗಿ ಆ ದೊಡ್ಡ ಕೊಂಡದೊಳಗೆ ನೀರು ಶೇಖರಣೆ ಆಗ್ತಾವೆ. ಇವು ದೇವಸ್ಥಾನದ ಮ್ಯಾಗಿನ ಸೈಡ ಈ ಥರ ಎಲ್ಲ ಹಳೆ ಕಾಲದ ಇದು ಕಟ್ಟಡಗಳದಾವ. ಇವು ಮೇಲಿಂದ ಈ ಥರ ವ್ಯೂ ಕಾಣಿಸ್ತದೆ ದೇವಸ್ಥಾನದ್ದು. ನೋಡ್ಬೋದು ನೀವು. ಸುತ್ತಮುತ್ತ ಹಸಿರು ಗಿಡಗಳು ಇದ್ರದಿಂದ್ರಂತೂ ಇನ್ನೂ ಸುಂದರವಾಗಿ ಕಾಣಿಸ್ತದದು ದೇವಸ್ಥಾನ. ಪೂರ್ಣ ಗ್ರೀನರಿ ಐತಿ. ಒಂಥರ ಜಂಗಲ್ ಟೈಪ್ ಐತಿ ಅದು.
ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಳಕತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳು ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಇದೇ ಥರ ಇನ್ನೊಂದು ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ಬಾಯ್.